ಓಂ ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ. ಏನಾಗಿತ್ತು ನಿನ್ನೆ ಇನ್ನೊಂದು ಉಳ್ಕೊಂಡಿತ್ತು. ಯಥೋದಕಂ ಶುದ್ಧೇ ಶುದ್ಧಮಾಸಿಕ್ತಂ ತಾದೃಗೇವ ಭವತಿ ಏವಂ ಮುನೇರ್ವಿಜಾನತಃ ಆತ್ಮ ಭವತಿ ಗೌತಮ. ಶುದ್ಧವಾದ ನೀರಿನಲ್ಲಿ ಹಾಕಿದ ನೀರು ಶುದ್ಧವಾಗಿ ಹೇಗಿರುತ್ತೋ ಹಾಗೆ ವೈಕುಂಠಕ್ಕೆ ಹೋದ ಜೀವ ಹೇಗಿರ್ತಾನೆ, ಶುದ್ಧವಾಗಿರ್ತಾನೆ. ಯೋಚನೆ ಮಾಡೋಕ್ಕೆ ದೇವರ ಹತ್ರ ಹೋಗ್ತಾನಲ್ಲ ಹಾಗಿರ್ತಾನೆ. ವಿಜಾನತೋ ಮುನೇರಾತ್ಮ ವಾಯುರಪಿ ತಾದೃಗೇವ ಭವತಿ ನತು ಸ ಏವ ಭವತಿ. ವಾಯುದೇವ ವಿಷಯನೇ ಬಂತೀಗ. ವಾಯುದೇವರು ಹಾಗೇನೆ. ವಾಯುದೇವರು ಎಷ್ಟೇ ಜ್ಞಾನಿಗಳಾದರೂ ಕೂಡ ಪೂರ್ಣಪ್ರಜ್ಞ ಅಂತ ಹೆಸರು, ಆದರೆ ಪರಮಾತ್ಮನ ಸಮ ಅಲ್ಲ. ಹೆಸರು ಪೂರ್ಣಪ್ರಜ್ಞರೇ, ನಿಜವಾಗ್ಲೂ ಪೂರ್ಣಪ್ರಜ್ಞರೇ. ಅದು ಲಕ್ಷ್ಮೀನಾರಾಯಣರು ಬಿಟ್ಟು ಪೂರ್ಣಪ್ರಜ್ಞರು. ಅವರು ನಾರಾಯಣ ಹಾಗಲ್ಲ, ತನ್ನನ್ನು ಸೇರಿ ಪೂರ್ಣಪ್ರಜ್ಞ ಸರ್ವಜ್ಞ. ಈ ವ್ಯತ್ಯಾಸ ಇದೆ. ಇಂಥ ವಾಯುದೇವರೇ ಏನಾಗೋದಿಲ್ಲ, ವಿಷ್ಣು ಆಗೋದಿಲ್ಲ ಅಂದಮೇಲೆ ಇದು ಕಂಡ್ಕೊಂಡವ್ರು ಆಗ್ತಾರಾ? ಆ ವಿಷಯ ಬಂದಿತ್ತು ನಿನ್ನೆ. ಅಲ್ಲಿ ಏನು ಮುಗೀತದು? ಪ್ರಥಮವಲ್ಲಿ ಮುಗೀತು. ದ್ವಿತೀಯವಲ್ಲಿ ಹೇಳ್ತಾರೆ. ಇನ್ನೊಂದು ಬಿಟ್ಟೋಗಿತ್ತಾ? ಅಂಗುಷ್ಟ ಮಾತ್ರ ಪುರುಷೋ ಜ್ಯೋತಿರಿವ ಅಧೂಮಕಃ ಈಶಾನೋ ಭೂತಹೋವ್ಯಸ್ಯ ಸ ಏವಾದ್ಯ ಸ ಉಚ್ಚ ಶ್ವಃ ಸ ಉ ಶ್ವಃ. ಹೃದಯದಲ್ಲಿ ಮುಂತವಡಿ ಅಂಗುಷ್ಟ ಮಾತ್ರ ಪುರುಷ. ಪರಮಾತ್ಮ ಹೇಗಿದ್ದಾನೆ? ಸೈಜ್ ಯಾವುದು ಅಂದರೆ ಅಂಗುಷ್ಟ ಮಾತ್ರ ಇದ್ದಾನೆ. ನಮ್ಮ ದೇಹದ ಅಂಗುಷ್ಟ ಎಷ್ಟಿದೆಯೋ, ನಮ್ಮ ದೇಹದ ಅಂಗುಷ್ಟ ಇದ್ದಷ್ಟು ಜೀವನ ವ್ಯಾಪ್ತಿ ಇಲ್ಲಿ ಹೃದಯದಲ್ಲಿ. ಆ ಜೀವನ ಸ್ವರೂಪ ದೇಹ ಇಟ್ಟಿದೆಯಲ್ಲ, ಅದರ ಅಂಗುಷ್ಟದಷ್ಟು ಪರಮಾತ್ಮ ಇದ್ದಾನೆ. ಅಷ್ಟು ಸೂಕ್ಷ್ಮವಾಗಿರ್ತಾನೆ. ಆದ್ದರಿಂದ ದೇವರು ಎಷ್ಟಿದ್ದಾನೆ, ಎಲ್ಲಿದ್ದಾನೆ? ಹೃದಯದಲ್ಲಿರ್ತಾನೆ. ಅಂಗುಷ್ಟ ಮಾತ್ರ ಸೈಜ್ನಲ್ಲಿರ್ತಾನೆ. ಅದು ಅವನೇ ಆದ್ಯ, ಅವನೇ ಹೂ. ಏನ? ಹೌದು. ಮತ್ತೆ ದೇವರು ಎಲ್ಲಿದ್ದರೂ ಕೂಡ ಹೌದು ಅಣುವಾಗಿರ್ತಾನೆ. ಶಕ್ತಿ ಅಷ್ಟು ದೊಡ್ಡ ಪ್ಯಾಕಿಂಗ್ ಇದೆ, ಒಳಗೆ ಸಣ್ಣ ರಿಂಗ್ ಇದೆ. ಗೊತ್ತಾಯ್ತಿಲ್ಲ? ಪ್ಯಾಕಿಂಗ್ ಪೂರ್ತಿ ಇಲ್ಲ. ಅದು ಎಷ್ಟಿದೆ? ಒಂದು ಕಡೆ ಇದೆ ಅಷ್ಟೇ. ಆ ಥರ ಅದು ಬೆಲೆ ಇರೋದು ಯಾವುದಕ್ಕೆ? ಅದಕ್ಕೆ. ಅದಿಲ್ಲವಾದ್ರೂ ಏನಂತಾರೆ? ಬರೀ ಪ್ಯಾಕೆಟ್ ಅಷ್ಟೇ. ಅದು ಒದ್ದಿದ್ದ ಬಳಗಿದ್ದ ಪ್ಯಾಕೆಟ್ ಅಂತ ಏನಂತ ಕರೀತಾರೆ? ಇದು ಸುವರ್ಣ, ಇದು ಬೆಳ್ಳಿ ಅಂತ ಕರೀತಾರೆ. ಇಲ್ಲವರು ಬರೀ ಇದಷ್ಟೇ, ಪೇಪರ್ ತುಂಡು. ಆ ರೀತಿಯಲ್ಲಿ ದೇವರಿಲ್ಲದೆ ಹೋದರೆ ಹರಿತು ಪೆಣನೆಂದು ಪೇಳುವರು ಬುಧಾನ. ಇದನ್ನು ಸ್ಕ್ರ್ಯಾಪ್ ವ್ಯಾಲ್ಯೂ ಹಾಯಿಸಿಬಿಡ್ತಾರೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಅಷ್ಟೇ, ಬರೀ ಪ್ಯಾಕೆಟು. ಮತ್ತು ಅದು ನೋಡಿದರೆ ಒಳಗಿದೆ. ಅದು ಒಳಗಿಲ್ಲದೆ ಹೋಗ್ಬಿಟ್ರೆ ಅದಕ್ಕೆ ಬೆಲೆನೇ ಇಲ್ಲ ಜೀವಕ್ಕೆ. ಅದನ್ನು ಹರಿತು ಪೆಣನೆಂದು ಪೇಳುವರು ಬುಧಾನ, ಡೆಡ್ ಅಂತ ಹೇಳ್ತಾರೆ. ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇ ವಾನು ವಿಧಾವತಿ. ದುರ್ಗೆ ವೃಷ್ಟಂ, ದುರ್ಗದಲ್ಲಿ ಬಿದ್ದಂಥ ಮಳೆ ನೀರು ಪರ್ವತಗಳು ಹರಿದು ಹೇಗೆ ಕೆಳಗೆ ಬೀಳುತ್ತೋ, ಅದು ದೇವರನ್ನ ಗುಣಗಳನ್ನು ದೇವರಿಂದ ಬೇರೆ ಅಂತ ತಿಳ್ಕೊತಾರಲ್ಲ, ಅವ್ರು ಹಾಗೆ ಬಿದ್ದು ಹೋಗಿಬಿಡ್ತಾರೆ. ಅವರು ಅಧಃಪತನ ಕಾಣ್ತಾರೆ ಅಂತ ಅರ್ಥ. ಭೇದಾಭೇದ ಏವ ವಿಷಿಧ್ಯತೆ ನತು ಭೇದ. ಭೇದಾಭೇದ ಇಲ್ಲ, ಅಭೇದನೂ ಇಲ್ಲ. ಆದರೆ ಏನಿದೆ? ಭೇದ ಹೇಳ್ತಾರೆ ನೋಡಿ. ನತು ಭೇದ ಇತ್ಯಾಶ್ಚರ್ಯ ಏನು ಮಾಡಿದ್ದಾರೆ ಅಂದರೆ ನೋಡಿ, ದೇವರ ಗುಣಗಳಿಗೂ ದೇವರಿಗೂ ಕೂಡ ಭೇದ ಹೇಳಿದರೆ ಪಾಪ. ಭೇದ ಹೇಳ್ಬೋದು ಅಂತ ಕೇಳಿದರೆ ಅಲ್ಲ. ಭೇದಾಭೇದನೂ ಹೇಳಬಾರ್ದು, ಭೇದನೂ ಹೇಳಬಾರ್ದು. ಏನು ಹೇಳಬೇಕು? ಅಭೇದನೇ ಹೇಳಬೇಕು. ಅದಕ್ಕಾಗಿ ಶ್ಲೋಕ ಹೊರಟಿದೆ ಅಂತ ಹೇಳ್ತಾರೆ. ಹೇಗೆ ಬಂದಿದೆ? ನಿವಾರಯಿತು ಅಥ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ನಿತಿ ಭಗವದ್ಧರ್ಮಾಣಾಂ ಅವಯವಗುಣಕರ್ಮಣಾಂ ಭೇದದರ್ಶನೆ ಪೃಥಕ್ ದೋಷ ಮಾಹ. ಪ್ರತ್ಯೇಕ ದೋಷ ಹೇಳ್ತಾರೆ. ಪರ್ವತೇಶು ದುರ್ಗೆ ಶಿಖರೇ ವೃಷ್ಟಂ ಅಧೋಭಿಧಾವತಿ ಏವಂ ವಿಷ್ಣೋಶ್ಚ ಧರ್ಮಾನ್ ಪೃಥಕ್ ಪಶ್ಯನ್ ಅಂಧಂತಮೋ ವಿಧಾವತಿ. ಇಲ್ಲಿ ಅಧ ಅಂದರೆ ಬರೀ ಅಧೋಗತಿ ಅಲ್ಲ, ಅಂಧಂತಮಸ್ಸಿಗೆ ಹೋಗ್ತಾನೆ. ಅಲ್ಲಿಗೆ ಅದಾಯಿತು. ಬಟ್ ನಿಜವಾಗಲೂ ಕೂಡ ಐಕ್ಯನೂ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಅಷ್ಟಾದ ಮೇಲೆ ನಿನ್ನೆ ಬಂದಿತ್ತು. ಪುರಂ ಏಕಾದಶ ದ್ವಾರಂ ಅಜಶ್ಚ ಅವಕ್ರಚೇತಸಃ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ಮುಚ್ಯತೆ ಇತಿ ಏತದ್ವೈ ತತ್. ಪುರಂ ಏಕಾದಶ ದ್ವಾರಂ, ನಮ್ಮ ದೇಹನೇ ಪಟ್ಟಣ. ನವದ್ವಾರೇ ಪುರೇ ದೇಹೇ ಹೇಳಿಲ್ಲ ಭಗವದ್ಗೀತೆಯಲ್ಲಿ? 9 ದ್ವಾರದ ಕುದ, 9 ದ್ವಾರಗಳ ಪುರ ಇದು. ಸಾಮಾನ್ಯವಾಗಿ ಮನೆ ಕರೆಸ್ತಾರಲ್ಲ, ಮನೆಗೂ 9 ದ್ವಾರ ಇದ್ದರೆ ಭಾಳ ಶ್ರೇಷ್ಠ. ನವದ್ವಾರ ನಮ್ಮ ದೇಹಕ್ಕೆ ಅದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ. ನಮ್ಮ ಮನೆಯಲ್ಲಿ ನಾವಿರೋದು ಅಭ್ಯಾಸ ಆಗಿದೆ. ಬಟ್ ದೇಹನೂ ಮನೆಯೇ. ಅದು ಎಷ್ಟು ಬಾಗಿಲಿರ್ಬೇಕು? ಅದಕ್ಕೆ 9 ಬಾಗಿಲಿದೆ. ಅನುಷ್ಠಾಯ ನ ಶೋಚತಿ. ಅದರಲ್ಲಿ ಅಜಸ್ಯ ಅವಕ್ರಚೇತಸಃ, ಈ ಪರಮಾತ್ಮನಿಗೆ ಅನ್ವಯ ಅಥವಾ ಸರ್ವೋತ್ತಮೋತ್ತಮನಾಗಿ. ಉಳಿದೆಲ್ಲ ಕೂಡ ಅಜ, ಹುಟ್ಟಿಲ್ಲ ಜೀವನಿಗೆ, ಆದರೆ ದೇಹಕ್ಕೆ ಹುಟ್ಟಿದೆ. ಅವಕ್ರಚೇತಸಃ ಅನುಷ್ಠಾಯ ನ ಶೋಚತಿ ವಿಮುಕ್ತಶ್ಚ ವಿಮುಚ್ಯತೆ. ಅದು ಸರಿಯಾದ ಸಾಧನೆ ಮಾಡ್ಕೊಂಡ್ಬಿಟ್ರೆ ಅವನೇನಾಗ್ತಾನೆ? ಮುಕ್ತನಾಗ್ತಾನೆ.
ಅಲ್ಲಿ ವಾಕ್ಯ ಏನಿದೆ, ವಿಮುಕ್ತಶ್ಚ ವಿಮುಕ್ತತೆ ಅಂತ ಹೇಳಿದೆ. ವಿಮುಕ್ತನಾದವನು ಬಿಡುಗಡೆ ಹೊಂತಾನೆ, ವಿಮುಕ್ತರ ಬಿಡುಗಡೆ ಹೊಂತದೇನೋ ಅವನು. ಅಲ್ಲಿ ಮುಕ್ತಿ ಯೋಗ್ಯನ ಆಗ್ತಕ್ಕಂಥವನು ಏನಾಗ್ತಾನೆ? ಎಲ್ಲರೂ ಮುಕ್ತರಾಗೋದಿಲ್ಲ. ಯಾರು ಮುಕ್ತರಾಗ್ತಾರೆ? ಎಲ್ಲರೂ ಕಳಿಸಿ ಪಾಸಾಗೋದು. ಆ ರಿಸಲ್ಟ್ ಮೀನಿಂಗೇ ಇಲ್ಲ. ಕೂತರೆಲ್ಲ ಪಾಸಾಗೋದಾದರೆ ಏನರ್ಥ ಇಲ್ಲ ಅದಕ್ಕೆ? ಇಲ್ಲ. ಕೆಲವರು ಪಾಸಾಗ್ಬೋದು, ಕೆಲವರು ಫೇಲ್ ಆಗ್ಬೋದು, ಕೆಲವರಲ್ಲಿ ಫೇಲ್ ಮಾಡಿಸ್ಬೇಕು ಇವ್ರು. ಕೆಲವು ಸಲ ಕಷ್ಟಪಟ್ಟು ಹೋಗಯ್ಯ ಮುಂದೆ ದಬ್ಬಬೇಕು. ಕೆಲವರನ್ನು ಬರ್ಲಿಕ್ಕೆ ಸಾಧ್ಯನೇ, ಬಿಡು ಬಿಟ್ಟು ಅಂತ ಹೇಳಿದ್ರು. ಇದಂ ಪುರಂ ಭಗವದಧೀನಮಿತ್ಯ ಅನುಷ್ಠಾಯ ಅಜಸ್ಯೇದಂ ಪುರಮಿತಿ ಸ್ಥಿತಿಂ ಕೃತ್ವ. ಎರಡು ರೀತಿ ಉಪಾಸನೆಯ ದ್ವಾರ ಹೇಳ್ತಾರೆ. ಇದು ಸಾಮಾನ್ಯ ಅರ್ಥ ಶ್ಲೋಕಕ್ಕೆ. ವಿಶೇಷ ಅರ್ಥ ಹೇಳ್ತಾರೆ. ಇದಂ ಪುರಂ ಭಗವದಧೀನಂ. ಇದು ಪುರ ಯಾರ ಅಧೀನ? ಇದು ಭಗವಂತನಿಗೆ ಅಧೀನ. ಇತಿ ಅನುಷ್ಠಾಯ. ತಿಳ್ಕೋಬೇಕು, ನಡ್ಕೋಬೇಕು. ಯಾರದ್ದು? ಯಾರು ನಮ್ಮದಲ್ಲ. ಯಾರ್ದು ಹಾಗಿದ್ರೆ ಅಜಸ್ಯ ಇದಂ ಪುರಮಿತಿ ಸ್ಥಿತಿಂ ಕೃತ್ವ. ಅದ್ರ ದೇವರು ಕೊಟ್ಟ ದೇಹ. ಆದ್ದರಿಂದ ಹೇಗೆ ನೋಡ್ಕೋಬೇಕು ನಾವು ಇದನ್ನು? ಹೇಗೆ ನೋಡ್ಕೋಬೇಕು? ದೇವರಿಗೆ ಸಂತೋಷ ಪಡ ನೋಡ್ಕೋಬೇಕು. ಮತ್ತು ಅದು ಮಿಸ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಅದು ಅಪಚಾರ ಆಗುತ್ತೆ. ಕೊಟ್ಟವ್ರಿಗೆ ನಾವು ದ್ರೋಹ ಮಾಡ್ದಾಗತ್ತೆ. ಹೇಳಿದ್ದ ಸುವರ್ಣದ ಬಟ್ಲು ಕೊಟ್ಟರು, ಸೀಮೆ ಎಣ್ಣೆ ಹಾಕಿ ಇಟ್ಕೊಂಡದ್ರೊಳಗೆ. ನೀವು ಕೊಟ್ಟವ್ರು ಏನು ಮಾಡ್ತಾರೆ? ಹಣ್ಣೆ ಹೊಡ್ಕೋತಾರೆ. ಇವರು ಯಾರೂ ಏನೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ದೇಹ ಸುವರ್ಣ ಹಾಕೋ ದೇಹ ಇದು. ಸುವರ್ಣ ಅಂದರೆ ಶಾಸ್ತ್ರ. ಅದಕ್ಕೆ ಕೊಟ್ಟಿರೋದು. ಉಪಯೋಗಿಸ್ತಿರೋದು ಏನು? ಕುಡ್ಕೊಂಡು ಕಂಡ್ಕಂಡದ್ದು ಹಾಕ್ಕೊಂಡ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ. ನಮ್ಮ ಸ್ವಾತಂತ್ರ್ಯ ಇಲ್ಲ ಇದಕ್ಕೆಲ್ಲ ಕೂಡ. ಇವತ್ತು ಪೆಟ್ರೋಲ್ ಇಂಜನ್ ವೆಹಿಕಲ್ ತೊಗೊಂಡಿರ್ತಾರೆ, ಡೀಸೆಲ್ ಹಾಕಿದರೆ ಕೆಟ್ಟೋಗ್ಬಿಡುತ್ತೆ. ಡೀಸೆಲ್ ಪೆಟ್ರೋಲ್ ಹಾಕಿದರೆ ಅದು ಕೆಟ್ಟೋಗುತ್ತೆ. ಅದು ಪ್ರಿಸ್ಕ್ರೈಬ್. ಅದು ಇಂಜನ್ ಅಂದರೆ ಪೆಟ್ರೋಲ್ ಅಂದರೆ ಆಹಾರ. ಯಾವ ಆಹಾರ ಹಾಕಬೇಕು ಅಂತ ಮಾಡಿದ್ದ ಅದನ್ನು ಹಾಕಬೇಕು. ಹಾಕಿದ್ರೆ ಕೆಟ್ಟೋಯ್ತಂದ್ರೆ ನೀವು ಕೆಡಿಸಿದ್ದೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅಂದ್ಬಿಡ್ತಾರೆ. ಅವ್ರು ಹೇಳಿದಾಗ ಮೇಂಟೈನ್ ಮಾಡಿದರೆ ರೆಸ್ಪಾನ್ಸಿಬಲ್ ಅವರು. ಗ್ಯಾರಂಟಿ. ತಪ್ಪು ವಿಷಯ ನೋ ಗ್ಯಾರಂಟಿ. ಗೊತ್ತಾಯ್ತಾ? ಇವತ್ತು ಗ್ಯಾರಂಟಿ ಅಂತೇಳಿ ಏನೇನೋ ಮಾಡೋಕ್ಕೆ ಹೋದರೆ ತಪ್ಪಾಗುತ್ತೆ. ಅನುಷ್ಠಾಯ ಅಜಸ್ಯೇದಂ ಪುರಮಿತಿ ಸ್ಥಿತಿಂ ಕೃತ್ವ ವಿಮುಕ್ತೋ ಜನಭೀಮಾನಾತ್ ಪೂರ್ವಮೇವ ಅಪರೋಕ್ಷವಿತ್ ಮುಖ್ಯತೋ ಮುಚ್ಯತೆ ಪಶ್ಚಾತ್ ದುಃಖಾದ್ಯಾಭಾಸ ನತಃ. ಇದೆಲ್ಲ ತಿಳ್ಕೊಂಡು ಏನಾಗ್ತಾನೆ ಅಂದರೆ ವಿಮುಕ್ತನಾಗ್ತಾನೆ, ಮುಕ್ತನಾಗ್ತಾನೆ. ಮುಕ್ತನಾಗ್ತಾನೆ ಅಂತ. ವಿಮುಕ್ತನಾಗ್ತಾನೆ ಅಂದರೆ ಅಪರೋಕ್ಷ ಜ್ಞಾನಿ ಆಗ್ತಾನೆ. ಆಮೇಲೆ ಮುಕ್ತನಾಗ್ತಾನೆ. ಈಗ ದೇಹ ಭಂಗ ಆಗುತ್ತೆ. ಎರಡು ಸ್ಟೇಜ್ ಇದೆ. ಒಂದು ಸ್ಟೇಜು ಅಪರೋಕ್ಷ ಜ್ಞಾನ ಬಂದು ಡೀಲಿಂಗ್ ಆಗೋದು. ಇನ್ನೊಂದೇನು ಆ್ಯಕ್ಚುಲಿ ಸರ್ತಿ ಏನು ಮಾಡ್ತಾರೆ ಗೊತ್ತಾ? ಟೈಟಾಗಿ ಬಿಡ್ತಾರೆ. ಇದು ಮಾಡ್ತೀವಿ ಪರ್ಲಕ್ಕೆ ಬರ್ತಾ ಇರೋದಿಲ್ಲ. ಹೊಟ್ಟು ಬಿಚ್ಚಿಬಿಡ್ತಾರೆ. ಇನ್ನು ಹೋಗಿ ಸಾಕೊಂಡು ಬಿಡ್ತಾರೆ. ಮುಗಿದದು. ಇನ್ನೂ ಫಾರ್ಮ್ಯಾಲಿಟಿ ಇದೆ. ಏನು ಮಾಡಬೇಕು? ಅವನು ಬಿಚ್ಚಾಕೋದೆಲ್ಲ ಇದೆ. ಬಟ್ ಅವು ಇನ್ನೂ ಸಮಸ್ಯೆ ಇಲ್ಲ. ಯಾಕೆ? ಮುಖ್ಯ ಗಂಟು ಬಿಚ್ಚೋಯ್ತು. ಅದು ಎರಡು ಸ್ಟೇಜ್ ಇದೆ. ಅಪರೋಕ್ಷ ಜ್ಞಾನ ಸ್ಟೇಜ್ ಒಂದು ಸ್ಟೇಜು. ವಿಮುಕ್ತ ಅವನೀಗ ಜೀವನ್ ಮುಕ್ತ. ಆಗ ಮುಂದೆ ಏನಾಗ್ತಾನೆ? ಮುಕ್ತ. ಎರಡು ಸ್ಟೇಜ್ ಇದೆ. ವಿಮುಕ್ತಶ್ಚ ವಿಮುಚ್ಯತೆ. ನೋಡೋರಿಗೆ ಏನು ಅನಿಸುತ್ತೆ? ಏನಿದು ಓದೋದು? ಬಿಡುಗಡೆ ಹೋಗ್ತಾನೆ. ಎಲ್ಲರಿಗೂ ಗೊತ್ತದು. ಗೇಟ್ ಬಾಗಿಲು ಅಂದಾಗ ಆಗುತ್ತೆ ಅಂತ ಕೇಳಿದ್ರೆ ಅಲ್ಲ. ಅದಕ್ಕೆ ಅರ್ಥ ಇದೆ. ಮೊದಲು ಜೀವನ್ಮುಕ್ತ, ಆಮೇಲೆ ಮುಕ್ತ. ಎರಡು ಸ್ಟೇಜ್ ಇದೆ. ಹಂಸಃ ಶುಚಿಷತ್ ವಸುರಂತರಿಕ್ಷಸತ್ ಹೋತ ವೇದಿಷತ್ ಅತಿಥಿ ದುರೋಣಸತ್ ನೃಷತ್ ವರಸತ್ ಮತ್ತು ವ್ಯೋಮಸತ್ ಅಬ್ಜ ಭೋಜ ಋತಜ ಅದ್ರಿಜ ಋತಂ ಬೃಹತ್. ದೇವರ ಹೆಸರು ಒಟ್ಟು ಎಷ್ಟಿವೆ? ಮಾಧ್ಯಾಹ್ನಿಕ ಅರ್ಘ್ಯಮತ ಮಾಧ್ಯಾಹ್ನ ಹುಡುಗ. ಹಂಸಃ ಶುಚಿಷತ್ 18 ಇದೆ. ಅದರೊಳಗೆ 18 ಹೆಸರಿದೆ. ಹಂಸ ಮೊದಲು 18 ರೂಪಗಳ ಸಂಚಿಂತಿಸಿದ ಮುದದಿ ಫಲವಿದು ಬಾಳುವುದಕ್ಕೆ ಅಲ್ಲಿ ಹೇಳ್ತಾರೆ. 18 ರೂಪಗಳಲ್ಲಿ ಪರಮಾತ್ಮನ ತನ್ನ ಚಿಂತನೆ ಮಾಡೋದು. ಇದರ ವಿವರಣೆ ಋಗ್ಭಾಷೆಯಲ್ಲಿ ವಿಶೇಷವಾಗಿ. ಋಗ್ಭಾಷೆಯಲ್ಲಿ ಇಲ್ಲೇ ಇದೆಯಲ್ಲ, ಇಲ್ಲಿ ಹೇಳ್ತಾರೆ. ಅಷ್ಟಕ್ಕೂ ಅರ್ಥ ಹೇಳ್ತಾರೆ. ಹಂಸಃ ಶುಚಿಷತ್ ವಸುಹು ಅಂತರಿಕ್ಷಸತ್ ಹೋತ ವೇದಿಷತ್ ಅತಿಥಿ ದುರೋಣಸತ್ ನೃಷತ್ ವರಸತ್ ವೃತಸತ್ ವ್ಯೋಮಸತ್ ಅಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್. ಇದು ದೇವರ ಮಹಿಮೆ. ದೇವರು ಇಷ್ಟೆಲ್ಲ ಹೆಸರಿದೆ. ಹಂಸ ಮೊದಲು 18 ರೂಪಗಳ ಸಂಚಿಂತಿಸಿ ಮುದದಿ ಅಂತ ಹೇಳಿದ. ರೂಪಗಳು ದೇವರ ರೂಪಗಳಿವು. ಹಂಸ ಅಂತ ದೇವರಿಗೆ ಹೆಸರು, ಶುಚಿಸತ್ ಅಂತ ಹೆಸರು, ವಸು ಅಂತ ಹೆಸರು. ಎಲ್ಲ ಅರ್ಥ ಹೇಳ್ತಾರೆ ಆಚಾರ್ಯರು. ನಿತ್ಯಂ ಹೀನೋ ಅಖಿಲೈರ್ದೋಷೈ ಸಾರರೂಪೋ ಯಥೋ ಹರಿ ಹಂಸ ಇತ್ಯುಚ್ಯತೆ. ಹಂಸ ಅಂತ ದೇವರಿಗೆ ಯಾತಕ್ಕೆ ಹೆಸರು ಅಂದರೆ ನಿತ್ಯಂ ಹೀನೋ ಅಖಿಲೈರ್ದೋಷೈ, ಯಾವ ದೋಷಗಳು ಇಲ್ಲ. ನಿತ್ಯಂ, ಯಾವ ಕಾಲಕ್ಕೂ ದೋಷ ಇಲ್ಲ. ಸಾರರೂಪ, ಬರೀ ಗುಣಗಳೇ ತುಂಬ ಹೋಗಿಬಿಟ್ಟಿದೆ. ಅದು ದೇವರಿಗೆ ಏನಂತ ಹೆಸರು? ಹಂಸಃ ಅಂತ. ಹಂಸಃ ಉಚ್ಯತೆ. ತಸ್ಮಾತ್ ವಾಯುಸ್ಥಃ ಒಂದು ಮುಗಿತಲಿಗೆ ಏನೋ ಹಂಸಃ. ಹಂಸಃ ಅಷ್ಟೇ. ಹಂಸಃ. ಹಮ್ ಅಂದ್ರೇನು? ದೋಷ ದೂರ. ಸಹ ಅಂದ್ರೇನು? ಗುಣಪೂರ್ಣ ಅಷ್ಟೇ. ದೋಷ ದೂರ. ಉಚ್ಯತೆ. ತಸ್ಮಾತ್ ವಾಯುಸ್ಥಃ ಶುಚಿಷತ್. ಶುಚಿಷತ್ ಅಂದ್ರೇನು? ಶುಚಿ ಅಂದರೆ ವಾಯುದೇವರು. ಶುದ್ಧ, ಯಾವಾಗಲೂ ಶುದ್ಧರು.
ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋತರ ಆದ್ದರಿಂದ ಅವರೊಳಗೆ ದೇವರಿದ್ದಾರೆ. ಅದು ಶುಚಿಷತ್. ಭಾರತೀಯರು ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೆಸರು. ವಾಯುದೇವರು ಶುಚಿ ಪ್ರತಿಭಾ. ಪರಮಾತ್ಮನ ಮುಖ್ಯ ಪ್ರತಿಮೆ ಯಾರು? ವಾಯುದೇವರೇ. ಶುಚಿಷತ್ ಸ್ಮೃತಃ. ನೆಕ್ಸ್ಟ್ ವರಸುಹು. ವರಸುಹು ವಸುರಿತ್ಯು. ವರಸು ಒಂದು ವರ ಕೊಡ್ತಕ್ಕಂಥವ್ರು, ಅದು ದೇವರಿಗೆ ವಸು ಅಂತ ಹೆಸರು. ವರಸುಹು ವಸುರಿತ್ಯುಕ್ತ. ಮತ್ತು ಸಯೇವಾಪಿ ಅಂತರಿಕ್ಷಗಃ ಹೋತ. ವಸು ಸತ್ ಅಂತರಿಕ್ಷ ಸತ್. ಅಂತರಿಕ್ಷದಲ್ಲೂ ಪರಮಾತ್ಮ ಇದ್ದಾನೆ. ಅಂತರಿಕ್ಷ ಅಂದರೆ ಏನು? ಒಳಗಿದ್ದು ಕಾಣಿಸ್ತಾನೆ ಹೊರತು ಹೊರಗಿಂದ ಕಾಣೋದಿಲ್ಲ. ಯಾರು ಒಳಗೆ ನೋಡ್ಕೊತಾರೋ ಅವ್ರು ಕಾಣ್ತಾರೆ ಹೊರತು ಈ ಕಂಡಲ್ಲಿ ಹೀಗೆ ಹಿಡ್ಕೊಂಡ್ರೆ ಕಾಣಿಸುತ್ತಾ? ನಮ್ಮ ಕಡೆ ಫೇಸಿಂಗ್ ಆಗಿರ್ಬೇಕು. ಅದಕ್ಕೆ ಅಂತರಿಕ್ಷ. ಶ್ರೋತ್ ಹೋತ ಇಂದ್ರಿಯಾದಿಸ್ಥ. ನಾವು ಯಾವುದೋ ಒಂದು ದೇವರು ನೋಡ್ದ, ಒಳ್ಳೆಯ ಪದಾರ್ಥ ನೋಡ್ದ, ಅಲ್ಲಿ ಖುಷಿ ಅನ್ನಿಸ್ತು. ಏನು ಮಾಡಬೇಕಾಗ ಆ ವಸ್ತುವಿನ ರೂಪವನ್ನು ನಾವು ನೋಡಿದ ಇಂದ್ರಿಯ ದ್ವಾರ ತೊಗೊಂಡ್ಬಿಟ್ಟು ದೇವರಿಗೆ ಅರ್ಪಿತ ಅಂದರೆ ಯಜ್ಞ. ಅದು ಮತ್ತು ಇಂದ್ರಿಯ ಯಜ್ಞಗಳು ಇಷ್ಟು ಕೂಡ ಇದೆಲ್ಲ ಬಂದೆ 4ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋಮುಖಿ. ಕೆಲವರು ಇರ್ತಾರೆ ಏನು ಸ್ವೀಕಾರ ಮಾಡೋದಿಲ್ಲ, ಅದೊಂದು ಯಜ್ಞ. ಒಳ್ಳೆಯದನ್ನು ಮಾತ್ರ ಸ್ವೀಕಾರ, ಅದೊಂದು ಯಜ್ಞ. ಇವತ್ತು ಏಕಾದಶಿ ದಿವಸ ಏನು ತೊಗೊಳೋದಿಲ್ಲ, ಇವತ್ತು ಯಜ್ಞ ಅದೇನೆ. ಉಳಿದು ಸಾಕು ಮಾಡೋಗಿಲ್ಲ, ಜಾಸ್ತಿ ಪಾಲನೆ ಮಾಡಿದ್ರೆ ಏಕಾದಶಿ ಹೊಸ ಹೋಯ್ತು. ಪಾಲನೆ ಮಾಡಲೇಬೇಕು, ವಿಧಿ ಅದು. ನೀವು ನಿಷೇಧ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಚಾಯ್ಸ್ ಅಲ್ಲ ಅದು. ಇಷ್ಟ ಇರಲಿ ಬಿಡಲಿ, ಏನು ಮಾಡಬೇಕು ನಾವು? ವರ್ಕಿಂಗ್ ಡೇ ಅಂದರೆ ಹೋಗಬೇಕು. ಐ ಡೋಂಟ್ ವಾಂಟ್ ಅಂದರೆ ಬಿಟ್ಟು ಮಾಡೇನ್ರಿ, ಐ ಡೋಂಟ್ ಟು ಯು ಅಂತಿರ್ತಾರೆ ಅಷ್ಟೇ. ಹಾಗೆ ಹೇಳಬಾರ್ದು. ಬೌಂಡ್ ಎಲ್ಲರಿಗೂ ಕೂಡ ಏನದು ಬೈಂಡಿಂಗ್ ಆಗಿರೋದ್ರಿಂದ ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ಇರ್ತಾರೆ ಏಕಾದಶಿ ವಾಸ ಮಾಡಿಬಿಡ್ತಾರೆ, 1 ಗಂಟೆ 2 ಗಂಟೆ ಪಾಲನೆ ಮಾಡ್ತಾರೆ. ಯಾಕಂದ್ರೆ ಎಷ್ಟು ಶಕ್ತಿ ಗೊತ್ತಾ ನಮಗೆ, ಎಷ್ಟು ತಡ್ಕೋತೀವಿ ಅಂತೇಳಿ. ದಡ್ಡ ವ್ರತ ಹೋಯ್ತಿಲ್ಲ ಈಗಾಗಲೇ, ವ್ರತ ಭಂಗ ಆಯಿತು. ಆ ಕಾಲಕ್ಕೆ ಹಾಕಲೇಬೇಕು ನಿಯಮ. ಆ ದೇವತೆಗಳು ನಮ್ಮ ಊಟ ಮಾಡೋದು ನಾವು ಅಷ್ಟೇ ಅಲ್ಲ, ಯಾರೇ ಮುಟ್ಟತ್ತದೋ ಮುಟ್ಬೇಕು. ನಮಗಿಷ್ಟ ಇಲ್ಲ ಅಂತ ಹೇಳಿ ಇಷ್ಟು ಪಂಚಕ ಮಾಡೋರು ಉಳಿದವ್ರಿಗೆ ಊಟ ಹಾಕಬೇಕು. ನನಗೆ ಊಟ ಇಲ್ಲ ನಿಮ್ಗೆ ಊಟ ಇಲ್ಲ ಅಂತ ಹೇಳಬಾರ್ದು. ಏಕಾದಶಿ ಮಾಡೋದು ಎಲ್ರಿಗೂ ಹೇಳ್ಬೋದು. ಇಷ್ಟು ಪಂಚಕ ಮಾಡಿ ಎಲ್ರಿಗೂ ಅಪ್ಲಿಕಬಲ್. ಅದು ದೇವತೆಗಳಿಗೆ ನಾಟ್ ಅಪ್ಲಿಕಬಲ್. ಯಾವುದು ಪ್ರತಿನಿತ್ಯ ನಾವು ಯಾವಾಗ ಆಹಾರ ತೊಗೊಳ್ಬೇಕು, ಯಾವುದು ತೊಗೋಬೇಕು, ನಿಷಿದ್ಧ ತೊಗೋಬೇಕಲ್ಲ ಅವರು. ಆರೋಗ್ಯ ಕೆಟ್ಟೋಗುತ್ತೆ ಅಷ್ಟೇ. ಅದು ಶಾಪ ಹಾಕ್ತಾರೆ, ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಯಾವುದನ್ನು ತೊಗೋಬೇಕು, ವಿಹಿತವಾದ ಮಾತ್ರ ತೊಗೋಬೇಕು. ಅಲ್ಲೂ ಅನುಸಂಧಾನ ಇರಬೇಕು. ದೇವರು ಕೊಟ್ಟ ಮೇಲೆ ತೊಗೋಬೇಕು. ವೈಟ್ ಮನಿ ಕೊಡಬೇಕು ಅಂತಾರಲ್ಲ ಹಾಗೆ, ಟ್ಯಾಕ್ಸ್ ಕೊಟ್ಟ ಮೇಲೆ ವೈಟ್ ಮನಿ ಆಗೋ. ದೇವರು ನೈವೇದ್ಯ ಮಾಡಿದ ಮೇಲೆ ವೈಟ್ ಫುಡ್. ಅದು ವೈಟ್ ರೈಸ್ ಆಗೋದು ಬಣ್ಣದಿಂದ ಅಲ್ಲ, ಗೊತ್ತಾಯ್ತಾ? ಅವನೇನು ವೈಟ್ ಮನಿ ಅಂತಾರೆ. ಇದು ಬಣ್ಣದ ನೋಟು ಇದೆಯಲ್ಲ ಅಂತ ಕೇಳಿದರೆ ಗ್ರೀನ್ ನೋಟು ಹಾಗೆಲ್ಲ ಹೇಳೋದಿಲ್ಲ. ವೈಟ್ ಅಂದರೆ ವೈಟ್ ಅಷ್ಟೇ. ಅಲ್ಲಿ ವೈಟ್ ಅಂದ್ರೇನು ಅಕೌಂಟೆಡ್ ಆಗಿದೆ, ಅಕೌಂಟಬಲ್ ಅಕೌಂಟೆಡ್ ಎರಡೂ ಆಗಿದೆ. ಇದು ಇಲ್ಲ, ಹಾಗೆಲ್ಲ ತೊಗೊಳೋದಿಲ್ಲ. ಸರ್ತೆ ಯಾರು ಸ್ಮಗ್ಲರ್ಸ್ ಎಲ್ಲ ಡೊನೇಷನ್ ಕೊಟ್ಟರೆ ತೊಗೊಳ್ಬಾರ್ದು. ಏನಾಗುತ್ತದು? ಅವ್ನಿಗೆ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿದ್ದು ತೊಗೊಂಡ್ರೆ ನಾವು ಶೇರ್ ಮಾಡೋದ ಲೆಕ್ಕ. ಪಾಪ ಎಂದು ಮಾಡೋಕ್ಕೆ ಬರೋದಿಲ್ಲ. ದ್ವಾದಶಿ ದಿವಸ ಪ್ರಿಯರು ನಿನ್ನ ದ್ವೇಷಗಳಿಂದೇನು ಬಂದರು, ರಂಗ ನಿನ್ನ ಕೊಂಡಾಡುವ ಮಂಗಳಾರ್ಥ. ದ್ವೇಷಗಳು ಕೊಡ್ತಾರೆ ಅಂದರೆ ಏನರ್ಥ? ಅದಕ್ಕೆ ಪಾಪ ಮಾಡಿದ್ದಾರೆ. ಪಾಪ ದುಡ್ಡದು ತೊಗೊಂಡು ನಾವೇ ಪಾಪ ಶೇರ್ ಮಾಡಿದಾಗತ್ತೆ, ಬೇಕಾಗಿಲ್ಲ ಅಂತ ಹೇಳಿದ್ರು. ದ್ವಾದಶಿ ದಿವಸ ಸೂರ್ಯೋದಯದಿಂದ 6 ಗಳಿಗೆ ಒಳಗೆ ಪಾಲನೆ ಮಾಡದೇ ಇದ್ದರೆ ಫಲ ಹೊಟ್ಟೋಗುತ್ತಲ್ಲ. ಏನಾಗುತ್ತೆ? ಸೂರ್ಯೋದಯದಿಂದ 6 ಗಳಿಗೆ ಒಳಗೆ ಪಾಲನೆ ಮಾಡದೇ ಇದ್ದರೆ ಫಲ ಇಲ್ಲ. ಅಷ್ಟೇ ಅಲ್ಲ, ಹರಿವಾಸರಿದ್ದ ಮಾಡಬಾರ್ದು, ಜಾಸ್ತಿ ಮಾಡಬಾರ್ದು. ಹರಿವಾಸರ ಸಾಧನೆ ಬಿಟ್ಟಾಗ, ಇವತ್ತು ಬರೀ ದ್ವಾದಶಿ ಹರಿವಾಸರಿಲ್ಲ ಸಾಧನೆ ಇಲ್ಲ ಅಂಥೇಳಿ ಯಾವಾಗ ತಿನ್ಬೋದಲ್ಲ. ಕನಿಷ್ಠ 1 ಯಾಮದೊಳಗೆ ತಿನ್ನಬೇಕು. 1 ಯಾಮ ಪರಮಾವಧಿ ಲೇಟ್ ಆದರೂ ಕೂಡ. ಎಷ್ಟೋ ಜನ ಸಾಧ್ಯ 1 ಗಂಟೆ ಕೂತ್ಬಿಡ್ತಾರೆ, 2 ಗಂಟೆ ಮಾಡಬಾರ್ದು. ಹಾಗಲ್ಲ, ಸರಿಯಾಗಿ ಪಾಲನೆ ಮಾಡಿದ್ರೆ ಅವ್ರು ಪಿತೃಗಳು ತೊಗೊಳೋದೇ ಇಲ್ಲ, ಅವ್ರು ವೇಸ್ಟ್. ಅದು ಸಂಕ್ಷೇಪ ಮಾಡಿ ಆದರೂ ಮಾಡಬೇಕೇ ಹೊರತು ಏನು ಮಾಡೋಂಗಿಲ್ಲ, ಲೇಟ್ ಮಾಡಬಾರ್ದು. ತುಂಬ ಜನ ಲೇಟ್ ಮಾಡ್ತಾರೆ. ವೈಕುಂಠ ಇತ್ಯಾದಿ ಬಂದ ಕಾಲಕ್ಕೆ ತೀರಾ ಕಾಮನ್ ಅದು ಲೇಟ್ ಮಾಡೋದು. ದ್ವಾದಶಿ ಪಿತೃಕಾರ್ಯ ಇತ್ತು ಅಂತ ಹೇಳ್ತಾರೆ. ಪಿತೃಕಾರ್ಯಕ್ಕೆ ಬೇರೆ ದಿವಸ ಆದರೆ ಬೇಗ ಮಾಡೋಕ್ಕೆ ಬರೋದಿಲ್ಲ. ಕುಟುಂಬ ಕಾಲಕ್ಕಿಂತ ಮುಂಚೆ ಮಾಡಬಾರ್ದು. ಕನಿಷ್ಠ ಪಕ್ಷ ಆ ಬರಿ ಎಳ್ಕೊಂಡು ಹೋಗಿ ಅಲ್ಲಿ ಮುಗಿಸ್ಬೇಕದು. ಅದನ್ನು ಬಿಡಿದವ್ರು ಏನು ಮಾಡ್ತಾರೆ, ಅದಕ್ಕೆ ದ್ವಾದಶಿಗೆ ಅಪ್ಲೈ ಮಾಡ್ತಾರೆ. ದ್ವಾದಶಿಗೆ ಅದು ಯಾವುದೋ ಅಪ್ಲೈ ಆಗಬೇಕು. ಮತ್ತು ಸಂಕ್ರಮಣ 10ಕ್ಕಿದೆ ಅಂತ ತಿಳ್ಕೊಳ್ಳಿ. ಸಾಧನೆ ದ್ವಾದಶಿ ಇದೆ. ಸಾಧನೆ ದ್ವಾದಶಿ ಇಂಪಾರ್ಟೆಂಟ್. ಅದಕ್ಕಿಂತ ಮುಂಚೆ ಆಚರಣೆ ಮಾಡ್ಬೋದು. ಬೇರೆ ದಿವಸ ಲೇಟ್ ಮಾಡಬಾರ್ದು, ಸಂಕ್ರಮಣ ಕಾಲಕ್ಕೆ ಮಾಡಬೇಕು. ದ್ವಾದಶಿ ಬಂದರೆ ಎಲ್ಲ ಬಿಟ್ಟು ಮಾಡಿಬಿಡುತ್ತೆ. ಜಾಸ್ತಿನೇ ಫೈನಲ್. ಅವೆಲ್ಲ ಧರ್ಮ ಸೂಕ್ಷ್ಮ. ಅದು ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಸುಮ್ಮನೆ ಟ್ಯಾಕ್ಸ್ ಲೆಕ್ಕ ಹಾಕೋದು ಬೇರೆ. ATG ATC ಅದೆಲ್ಲ ಲೆಕ್ಕ ಹಾಕಿಬಿಟ್ರೆ ಅಕೌಂಟ್ ಬೇರೆ ಬಂದ್ಬಿಡುತ್ತೆ. ಅದೆಲ್ಲ ಯಾರನ್ನು ಕೇಳಬೇಕು? ಆಡಿಟರ್ನ ಕೇಳಬೇಕು. ಇಲ್ಲಿ ಧರ್ಮಶಾಸ್ತ್ರಜ್ಞನ ಕೇಳಬೇಕು. ತಾನೇ ಧರ್ಮಶಾಸ್ತ್ರಜ್ಞ ಅಂಥೇಳಿ ಆಗಿದ್ದರೆ ತಪ್ಪಲ್ಲ, ಬಟ್ ಭ್ರಮೆ ಇದ್ದರೆ ತಪ್ಪು. ಅದು ಹೇಳಿದ್ರೆ ಮೋಸನೇ, ಅದು ಆತ್ಮದ ವಂಚನೆ ಆಗುತ್ತೆ, ಮಾಡಬಾರ್ದು.
ಯಾರಿಗೆ ಅಲ್ಲ 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 ಹಾಗಲ್ಲ. ಮೊದಲು ಶುರು ಮಾಡ್ಬೋದು, ಇದೆಲ್ಲ ಮುಂದೆ ಮೇಲೆ ಬರಲ್ಲ, ನೈವೇದ್ಯ ಕುಡಿಸೋಕ್ಕೆಲ್ಲ ಬರಲ್ಲ. ಬೇರೆ ಬೇರೆ ಪ್ರಶ್ನೆ ಮಾಡ್ಬೋದು. ಅದು ಅದು ಮಾಡಾಗಿಲ್ಲ ಅಲ್ಲ. ಅದಕ್ಕೆ ಅಡಿಗೆ ಬೇರೆ ಇರುತ್ತಿಲ್ಲ, ಇದು ಬೇರೆ ಇರುತ್ತೆ. ದೇವರಿಗೆ ದೋಷನೇ ಇಲ್ವಲ್ಲ, ದೇವ್ರಿಗೆ ದೋಷ ಇಲ್ವಲ್ಲ, ದೇವ್ರಿಗೆ ಬದಲ ಕೊಡ್ಬೋದಲ್ಲ. ದೇವತೆಗಳಿಗೆ ಬರೋದಿಲ್ಲ, ದೇವ್ರ ನೈವೇದ್ಯ ಮಾಡ್ಬೋದು. ಅಲ್ಲ, ಯಾತಕ್ಕೆ ಅಂದರೆ ಹೇಳ್ತಾರೆ ಹಾಗೇನಲ್ಲ, ಸಾಧ್ಯ ಶುರು ಮಾಡಬಾರ್ದು ಅಂದರೆ ಮುಖ್ಯ ಭಾಗ ಬರೋದಿಲ್ಲ, ಉಳಿದೆಲ್ಲ ಪ್ರಿಪ್ರೇಷನ್ ಬರುತ್ತೆ. ಉದಾಹರಣೆ ಸಾಧನೆ ಇದ್ದ ಕಾಲಕ್ಕೆ ಎಲ್ಲ ಸೂರ್ಯೋದಯಕ್ಕೆ ಮುಂಚೆ ಎಲ್ಲ ಮುಗಿಸ್ಬಿಡ್ಬೋದು, ಊಟ ಆಪೋಷಣ ತೊಗೊಳಾಗಿಲ್ಲ. ಆ ನಿಯಮ ಇದು ಹಾಗೇನೆ. ಉಳಿದು ಪ್ರಿಪ್ರೇಷನ್ ಮಾಡ್ಕೋಬೋದು, ಇದಕ್ಕೆ ಬರೋದಿಲ್ಲ. ಮುಖ್ಯ ನೀವು ಏನು ಮಾಡ್ತೀರಿ ಬ್ರಾಹ್ಮಣಿಗೆ ಊಟಕ್ಕೆ, ಅದು ಬರೋದಿಲ್ಲ. ಹಾಂ, ಅದು ಮುಖ್ಯ ಕಾಲ. ಅವ್ರು ಊಟಕ್ಕೆ ಕೊಡಿಸ್ತಾರೆ ನೋಡಿ ಬ್ರಾಹ್ಮಣ, ಅದು ಮುಖ್ಯ ಕಾಲ. ಅವ್ರು ಊಟಕ್ಕೆ ಕೊಡ್ತಾರಲ್ಲ, ಅಲ್ಲಿ ಆಹಾರ ಶುರುವಾಗತ್ತೆ. ಅಲ್ಲಿವರೆಗೆ ಆಹಾರ ಇಲ್ಲದ ದೋಷ ಇಲ್ಲ, ಅದು ಬಂದ ತಕ್ಷಣ ಶುರುವಾಗತ್ತೆ. ಹೌದು, ಅಲ್ಲಿಗೆ ನಾಳೆ ಇಸ್ಕೊಂಡು 18ಕ್ಕೂ ಅರ್ಥ ಹೇಳ್ತಾರೆ. ಅದೇ ಒಂದಿಷ್ಟಿಂದ ಎಷ್ಟು ಶಾಸ್ತ್ರ ಎಷ್ಟೊತ್ತಿಗೆ ವ್ಯಾಖ್ಯಾನ ಆಗಿಬಿಡುತ್ತೆ. ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.